Originally from Uttar Pradesh, 2018 batch IPS officer. ನನ್ನ ಒರಿಜಿನಲ್ ಕಾರ್ಡರ್ ವೆಸ್ಟ್ ಬೆಂಗಾಲ್ ಇತ್ತು. 2018ಇಂದ 2024 ಆಗಸ್ಟ್ ತನಕ ವೆಸ್ಟ್ ಬೆಂಗಾಲ್ದಲ್ಲಿ ಕೆಲಸ ಮಾಡಿದ್ದೆ ಆಸ್ ASP ಹೌಡಾ ಪೊಲೀಸ್ ಕಮಿಷನರೇಟ್ ಆ್ಯಂಡ್ ಅಡಿಷನಲ್ SP ಕ್ಯಾಲಿಂಪಾಂಗ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ಬೆಂಗಾಲ್. ದೆನ್ ಮದುವೆ ಆದ ನಂತರ ಇಲ್ಲಿ ಬಂದೆ ಕಾರ್ಡರ್ ವರ್ಗಾವಣೆ ಮಾಡಿಕೊಂಡು. ನನ್ನ ಹಸ್ಬೆಂಡ್ IAS ಆಫೀಸರ್ ಇದ್ದಾರೆ, ಅವರು ಸೀನಿಯರ್ AC ಸವನೂರ್ ಇದ್ದಾರೆ ಹಾವೇರಿ ಡಿಸ್ಟ್ರಿಕ್ಟಲ್ಲಿ. ಸೊ ಇಲ್ಲಿ ಆಗಸ್ಟ್ 2024 ಜಾಯಿನ್ ಆಗಿದ್ದೀನಿ. ನವೆಂಬರ್ 2024 ಫಸ್ಟ್ ಪೋಸ್ಟಿಂಗ್ ಬಂದಿತ್ತು ನಂದು ಆ್ಯಸ್ SP ಸ್ಪೆಷಲ್ ಎನ್ಕ್ವೈರೀಸ್ ಡಿವಿಷನ್ CID. ಸೊ ಇದು ನನ್ನ ಸೆಕೆಂಡ್ ಪೋಸ್ಟಿಂಗ್. ಸೊ ನನಗೆ ಕರ್ನಾಟಕದಿಂದ ತುಂಬ ಎಲ್ಲರೂ ತುಂಬ ಸ್ವಾಗತ ಮಾಡಿದ್ದಾರೆ ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಸಿನ್ಸ್ ದ ಡೇ ಐ ಹ್ಯಾವ್ ಜಾಯಿನ್ಡ್. ಸೊ ಇಲ್ಲಿ ಕೂಡ ಅದೇ ಥರ ಎಲ್ಲ ಸಂಘಟನೆಗಳು ಎಲ್ಲರೂ ನನಗೆ ತುಂಬ ಕೋಆಪರೇಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ ಮಾತ್ರ ಇವತ್ತು 4 ವೀಕ್ಸ್ ಆಗಿದೆ. ಬಟ್ ಈ 4 ವೀಕ್ಸ್ದಲ್ಲಿ ನಮಗೆ ಎಲ್ಲ ಕಡೆಯಿಂದ ತುಂಬ ನನಗೆ ಕೋಆಪರೇಷನ್ ಸಿಕ್ಕಿದೆ. ಎಲ್ಲರೂ ನನಗೆ ಭೇಟಿ ಮಾಡ್ತಾರೆ, ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ತಾರೆ ಮತ್ತು ತುಂಬ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ಫಾರ್ ದ್ಯಾಟ್ ತುಂಬ ಧನ್ಯವಾದಗಳು ಎಲ್ಲರಿಗೆ. ಈವನ್ ಪತ್ರಗಾರ ಸಂಘದಿಂದ ನನಗೆ ತುಂಬ ಕೋಆಪರೇಷನ್ ಸಿಕ್ಕಿದೆ ಮತ್ತು ಎಲ್ಲರೂ ನನಗೆ ಮಾಹಿತಿ ಕೂಡ ಕೊಡ್ತಾರೆ. ಏನೋ ಆಗಿದ್ದರೆ ಅವರು ನನಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ವಾಟ್ಸಪ್ ಮೆಸೇಜ್ ಕೊಡ್ತಾರೆ. ಸೊ ಆ ಥರ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ. ಸೊ ಅದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೆ. ನೋಡಿ, ಮಾಧ್ಯಮದಿಂದ ನಮಗೆ ಸುಮಾರು ಸಲ ಸೆನ್ಸಿಟಿವ್ ಘಟನೆಗಳು ಕೂಡ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ನಾವು ಕೂಡ ಮಾಧ್ಯಮದಿಂದ ನಮ್ಮ ಸಂದೇಶ ಜನರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಈಗ ಏನಾಗ್ತಾ ಇದೆ, ಇನ್ ದ ಏಜ್ ಆಫ್ ಸೋಷಿಯಲ್ ಮೀಡಿಯಾ ವಾಟ್ ಹ್ಯಾಪನ್ಸ್ ಇಸ್ ದ್ಯಾಟ್ ಸತ್ಯಕ್ಕಿಂತ ಜಾಸ್ತಿ ವೇಗವಾಗಿ ಸುಳ್ಳು ಸ್ಪ್ರೆಡ್ ಆಗುತ್ತೆ. ಸೊ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಈಗ ನೀವು ನೋಡಿ, ಡೀಪ್ ಫೇಕ್ ಯೂಸ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಪೊಲೀಸ್ ಅವ್ರದ ಸಂದೇಶ ಮಾಧ್ಯಮದಿಂದ ನಾವು ಜನತಾಗೆ ಕೊಡ್ತೀವಿ. ಸೊ ಅದಕ್ಕೆ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ದ್ಯಾಟ್ ಮಾಧ್ಯಮ ನಮ್ಮ ಗಣರಾಜ್ಯದ 4ನೇ ಸ್ತಂಭ ಇದೆ. ಅವರದ್ದು ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ತಾವು ಕೂಡ ಅದೇ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ವಿ ರಿಯಲಿ ಅಪ್ರಿಷಿಯೇಟ್ ಇಟ್. ಮತ್ತು ಇಲ್ಲಿ ನನ್ನ ಮೇನ್ ಪ್ರಯಾರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ತಮ್ಮೆಲ್ಲರಿಗೆ. ಒಂದು, ಹಾಸನದಲ್ಲಿ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದ್ದಾರೆ. ಸೊ ನಶಾ ಮುಕ್ತಿ ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ಮತ್ತು ನಶಾ ಮುಕ್ತಿದು 2 ಡೈಮೆನ್ಷನ್ಸ್ ಇದೆ, ಒಂದು ಡಿಮಾಂಡ್, ಒಂದು ಸಪ್ಲೈ. ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ. ಯಾಕಂದರೆ ಪೆಡ್ಲರ್ಸ್ ಅಂದರೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ಅವರು ನಮ್ಮ ಮಕ್ಕಳು ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ದು ಫ್ಯೂಚರ್ ಫುಲ್ ಹಾಳು ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಕೂಡ ನಾವು ರೇಡ್ಸ್ ಮಾಡಿಕೊಂಡು ವಿ ಹ್ಯಾವ್ ಅರೆಸ್ಟೆಡ್ 2 ಪೆಡ್ಲರ್ಸ್ ಇಲ್ಲಿ ಹಾಸನ್ ಟೌನ್ದಲ್ಲಿ ಮತ್ತು ಅರೆಹಳ್ಳಿ. ಸೊ ಅದೇ ಥರ ನಮ್ಮ ವಾರ್ ಆನ್ ಡ್ರಗ್ಸ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್, ಡಿಮಾಂಡ್ ಸೈಡ್ಗೆ ಅಡ್ರೆಸ್ ಮಾಡಲಿಕ್ಕೆ ನಾವು ಆಲ್ರೆಡಿ 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ನಮ್ಮ ಮೇನ್ ಫೋಕಸ್ ಏನಿರುತ್ತೆ, ನಾವು ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂದರೆ ಕನ್ಸ್ಯೂಮರ್ಸ್, ಇನ್ ಮೈ ಒಪಿನಿಯನ್ ದೇ ಆರ್ ವಿಕ್ಟಿಮ್ಸ್. ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅವರಿಗೆ ಹೆಲ್ಪ್ ಬೇಕು, ಕೋಆಪರೇಷನ್ ಬೇಕು, ನಮ್ಮ ಸಹಾಯ ಬೇಕು. ಸೊ ಅವರಿಗೆ ನಾವು ಒಂದು ಆಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ. ಮತ್ತು ಎನ್ಕಾರ್ಡ್ ಮೀಟಿಂಗ್ಸಲ್ಲಿ ಕೂಡ ನಮ್ಮಲ್ಲಿ ಎಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಾವು ಈಗ ಇವತ್ತಿಂದ ನಾವು ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ಇದು ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ವಾರ್ ಆನ್ ಡ್ರಗ್ಸ್, ನನಗೆ ನಮ್ಮ ಫ್ಯೂಚರ್ ಸೇವ್ ಮಾಡಲೇಬೇಕು. ಬಿಕಾಸ್